ಪ್ರೀತಿಯ ವೀಕ್ಷಕರಿಗೆ ಕನ್ನಡ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ದಿನ ನಾವು ಮನೆಯಲ್ಲೇ ವೆಜ್ ಪಪ್ಸ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲಿಯಲ್ಲಿ 1 ಬೌಲಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಸ್ಪೂನಷ್ಟು ತುಪ್ಪ, 1/4 ಸ್ಪೂನಷ್ಟು ಉಪ್ಪು, ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ತುಪ್ಪ ಉಪ್ಪು ಅಲ್ಲಲ್ಲೇ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ನೀರು ಹಾಕೊಳ್ಳೋಕೆ ಮುಂಚೆನೆ ನೀಟಾಗಿ ಒಂದ್ಸತಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನೀರು ಸ್ವಲ್ಪನೇ ಹಾಕ್ಕೊಂಡು ಒಂದು ಹದವಾಗಿ ಕಲಿಸ್ಕೋಬೇಕು. ಒಂದೇ ಸತಿ ಹಾಕ್ಕೋಬಾರ್ದು, ಸ್ವಲ್ಪನೇ ಹಾಕ್ಕೊಳ್ತಾ ಈ ರೀತಿ ಹದವಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಚಪಾತಿಗಿಂತ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೋಬೇಕು ಮೈದಾನ. ಯಾಕಂದರೆ 1/4 ಗಂಟೆ ನೆನೆಸಿಡ್ತೀವಿ. ನೆನೆಸಿಟ್ಮೇಲೆ ಅದು ಸಾಫ್ಟ್ ಆಗುತ್ತೆ. ಸೊ ಕಲಿಸ್ಕೊಳ್ಳೋವಾಗ್ಲೇ ನಾವು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ನಾದ್ಕೊಂಡು 1/4 ಗಂಟೆ ನೆನೆಯಕ್ಕೆ ಬಿಡೋಣ. ಪಫ್ ಒಳಗಡೆ ಸ್ಟಫಿಂಗ್ಗೆ ಬೇಕಾಗಿರೋ ಪದಾರ್ಥಗಳು: 1-2 ಈರುಳ್ಳಿ, 3-4 ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಕ್ಯಾಪ್ಸಿಕಮು, ಬಟಾಣಿ. ಮಸಾಲೆ ಬಂದು 1 ಸ್ಪೂನು ಅಚ್ಚ ಖಾರದ ಪುಡಿ, 1/2 ಸ್ಪೂನಷ್ಟು ಧನಿಯಾ, 1 ಸ್ಪೂನಷ್ಟು ಉಪ್ಪು, 1/4 ಸ್ಪೂನಷ್ಟು ಅರಿಶಿನ ತಗೊಂಡಿದ್ದೀನಿ. ನಂತರ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿಯಲ್ಲಿ 1/4 ಗ್ಲಾಸ್ ಅಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಕಾದಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನಂತರ ನಾವೇನು ಹಚ್ಚಿಟ್ಕೊಂಡಿದ್ದೀವಿ ವೆಜ್ ಪಫ್ಗೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಬಟಾಣಿ, ಕ್ಯಾಪ್ಸಿಕಮ್ ಅಷ್ಟನ್ನು ಹಾಕ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ತರಕಾರಿನೂ ಹಾಕ್ಕೊಬೋದು. ಏನು ಕ್ಯಾರೆಟ್ ಹಾಕ್ಕೋಬೋದು, ನಂತರ ಬೀನ್ಸ್ ಹಾಕ್ಕೋಬೋದು. ಈ ಥರ ನಿಮ್ಗೆ ಬೇಕಾಗಿರೋ ತರಕಾರಿನ ಹಾಕ್ಕೋಬೋದು. ನಂತರ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದನ್ನು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಹಿಂಗೆ ನೀಟಾಗಿ ಫ್ರೈ ಮಾಡ್ಕೊಡ್ತಾ ಬರಬೇಕು. ನಂತರ ನಾನೇನು ಮಸಾಲೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು ಮತ್ತು ಅರಿಶಿನ ಅಷ್ಟನ್ನು ಹಾಕ್ಕೊಂಡು ಅದು ಸಹ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಫೈನಲ್ ಆಗಿ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳೋಣ. ಸ್ಟಫಿಂಗ್ ರೆಡಿ ಆಗಿದೆ. ಈಗ 1/4 ಗಂಟೆ ಆದಮೇಲೆ ನಾವೇನು ನೆನೆಸಿಟ್ಟಿದ್ವಿ ಮೈದಾ ಸಹ ಸಾಫ್ಟ್ ಆಗಿದೆ. ಇವಾಗ ಇಷ್ಟಿಷ್ಟು ದಪ್ಪ ಉಂಡೆ ತಗೊಂಡು ಲಟ್ಟಿಸ್ಕೋಬೇಕು. ಚಪಾತಿಗಿಂತ ತೆಳುಗ ಲಟ್ಟಿಸ್ಕೋಬೇಕು. ನೋಡಿ, ಈ ಥರ ಇಷ್ಟು ತೆಳುಗೊಸ್ಕೊಂಡ್ರೆ ಸಾಕು. ನಾನು 5 ಲೇಯರ್ ಮಾಡ್ಕೊಳ್ತೀನಿ. ಲೇಯರ್ ಮೇಲೆ 1 ಸ್ಪೂನಷ್ಟು ತುಪ್ಪ ಕಾಯಿಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಪದ್ರ ಒಸ್ಕೊಳ್ತೀವಲ್ಲ, ಪ್ರತಿ ಪದ್ರ ಮೇಲೂ ಇದನ್ನು ಸವರ್ಕೊಳ್ತಾ ಬರಬೇಕು. ಯಾಕಂದರೆ ಲೇಯರ್ ಬರಬೇಕು ಅಂದರೆ ಇದು ಸವರ್ಕೊಳ್ತಾ ಬರಬೇಕು. ಇದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಏನು ನಾನು ಹೊಸ್ದು ಇಟ್ಕೊಂಡಿದ್ದೀನಿ ಮೈದಾ ಲೇಯರು, ಆ ಲೇಯರ್ ಮೇಲೆ ಆ ತುಪ್ಪ ಮತ್ತು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ, ಅದನ್ನು ಸವರ್ಕೊಳ್ತಾ ಪ್ರತಿ ಲೇಯರ್ ಮೇಲೂ ಹಾಕ್ಕೊಳ್ತಾ ಬರಬೇಕು. ನೋಡಿ, ಈ ಥರ ನೀಟಾಗಿ ಎಲ್ಲ ಕಡೆನೂ ಸವರ್ಕೊಂಡು ಒಂದೊಂದು ಲೇಯರ್ ಮೇಲೂ ಸವರ್ಕೊಳ್ತಾ ಹಾಕ್ಕೊಬರ್ಬೇಕು. 4ರಿಂದ 5 ಲೇಯರ್ಗೆ ಸವರ್ಕೊಳ್ಬೇಕು. ನೋಡಿ, ಈ ಥರ ತೆಳುಗೊಸ್ಕೋಬೇಕು. ಯಾಕಂದರೆ ನಾವು ಲೇಯರ್ ಮೇಲೆ ಲೇಯರ್ ಹಾಕ್ಕೊಳ್ತಾ ಬರ್ತೀವಲ್ಲ, ಸೊ ಮಂದ ಬಂದ್ಬಿಡುತ್ತೆ. ನೋಡಿ, ಈಗ ಮತ್ತೆ ಒಸ್ಕೋಬೇಕು. 4-5 ಲೇಯರ್ ಹಾಕ್ಕೊಂಡಿದ್ದೀನಲ್ವಾ, ನಾನು 4 ಲೇಯರ್ ಹಾಕ್ಕೊಂಡಿದ್ದೀನಿ. ನೀಟಾಗಿ ಈ ಥರ ಒಸ್ಕೋಬೇಕು. ಪಫ್ಗೆ ಯಾವ ಶೇಪು, ರೆಕ್ಟ್ಯಾಂಗಲ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಎಕ್ಸ್ಟ್ರಾ ಮೈದಾ ಹಿಟ್ಟನ್ನೆಲ್ಲ ತೆಗೆದುಬಿಡೋಣ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ, ಮನೆಯಲ್ಲೇ ಮಾಡಿಕೊಟ್ರೆ
ತುಂಬ ಇಷ್ಟಪಟ್ಟು ತಿಂತಾರೆ. ಹೊರಗಡೆದಕ್ಕಿಂತ ಮನೆಯಲ್ಲೇ ಮಾಡೋದು ಸೇಫ್ ಅನಿಸುತ್ತೆ. ಯಾಕಂದರೆ ಬೇರೆ ಬೇರೆ ಆಯಿಲ್ ಯೂಸ್ ಮಾಡೋದ್ರಿಂದ ಹೊರಗಡೆ ತಿಂಡಿಯಲ್ಲಿ ಅಲರ್ಜಿ ಆ ಥರ ಆಗುತ್ತೆ. ಇವಾಗ ನಾನೇನು ಲೇಯರ್ ಒಸ್ಕೊಂಡಿದ್ದಾದ್ಮೇಲೆ ಸ್ಟಫಿಂಗ್ ಇಟ್ಕೊಂಡೆ. ಆ ಸ್ಟಫಿಂಗ್ಗೆ ಸುತ್ತಲೂ ಫೋಲ್ಡಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಮೈದಾ ಹಾಕ್ಕೊತಾ ಇದ್ದೀನಿ, 1 ಸ್ಪೂನಷ್ಟು. ನಂತರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡಬೇಕಾದ್ರೆ ಸುತ್ತಲೂ ಈ ಥರ ಮೈದಾ ಕಲಸಿಟ್ಕೊಂಡಿರೋ ನೀರನ್ನು ಸವರಬೇಕು. ಯಾಕಂದರೆ ಎಣ್ಣೆಲಿ ಬಿಡಬೇಕಾದ್ರೆ ಅದು ಓಪನ್ ಆಗಬಾರ್ದು ಅಂತ ಈ ಥರ ಮಾಡ್ಕೋಬೇಕು. ಆವಾಗ ನೀಟಾಗಿ ಫೋಲ್ಡಿಂಗ್ ನೀಟಾಗಿ ಆಗುತ್ತೆ, ಓಪನ್ ಆಗಲ್ಲ ಎಣ್ಣೆಲಿ ಕರಿಬೇಕಾದ್ರೆ. ಈ ಥರ ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಪ್ರೆಸ್ ಮಾಡಬೇಕು. ಜಾಸ್ತಿ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಸುಮ್ಮನೆ ಪ್ರೆಸ್ ಮಾಡ್ಕೊಳ್ತಾ ಬರಬೇಕು. ಎಕ್ಸ್ಟ್ರಾನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ನಾನೊಂದು 3 ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಯಲ್ಲಿ ಆಯಿಲ್ ಕಾಯಕ್ಕೆ ಇಟ್ಕೊಂಡಿದ್ದೆ. ಇವಾಗ ತೇಲ್ಸೋಣ ಅದನ್ನ. ಪಫ್ನ ನೋಡಿ ಓಪನ್ ಆಗಿಲ್ಲ. ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಮೀಡಿಯಂ ಫ್ಲೇಮಲ್ಲೇನೆ ಪಫನ್ನು ಕರಿಬೇಕು. ನೋಡಿ ಬ್ರೌನ್ ಕಲರ್ ಬಂದಿದೆ. ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಹೋಮ್ ಮೇಡ್ ವೆಜ್ ಪಫ್ ರೆಡಿ ಆಗಿದೆ. ಸಿಂಪಲ್ ಸ್ಟೆಪ್ನ ನೀವು ಒಂದ್ಸಲ ಟ್ರೈ ಮಾಡಿ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.